ಗ್ಯಾಸ್ಟ್ರಿಕ್ ಕ್ಯಾನ್ಸರ್. ಅಂದರೆ ಹೊಟ್ಟೆ ಒಳಗಿನ ಒಂದು ಭಾಗದಲ್ಲಿ ಅವರಿಗೆ ಒಂದು ಸಣ್ಣ ಗಡ್ಡೆ ಥರ ಆಗಿತ್ತು. ಸೊ ಅವರಿಗೆ ಲಕ್ಷಣಗಳು ಏನಿತ್ತಪ್ಪ ಅಂದರೆ ಫಸ್ಟಿಗೆ ಹೊಟ್ಟೆ ಹಸಿದೇ ಇರುವುದು, ಸ್ವಲ್ಪ ಊಟ ಮಾಡಿದ ತಕ್ಷಣ ಹೊಟ್ಟೆ ತುಂಬೋದು, ಅದಕ್ಕೆ ಅರ್ಲಿ ಸೆಚೈಟಿ ಅಂತ ಹೇಳ್ತೀವಿ. ಅಲಾಂಗ್ ವಿತ್ ದಟ್ ಅವರಿಗೆ ತೂಕ ಸ್ವಲ್ಪ ಕಡಿಮೆ ಆಗಿತ್ತು. ಸೊ ಇದನ್ನು ಅವರು 2-3 ತಿಂಗಳಿಂದ ಎಲ್ಲ ಕಡೆ ಟೆಸ್ಟ್ಗಳನ್ನ ಮಾಡಿಸಿದ್ದಾರೆ. ಬಟ್ ನಾವು ಅವರಿಗೆ ಇದರದ್ದು ಡಯಾಗ್ನೋಸಿಸ್ ಗೊತ್ತಾಗಿಲ್ಲ. ಸೊ ನಾವು ಈ ಥರ ಯೂಶಲಿ ನಾವು ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ರೆಫರ್ ಮಾಡಿದಾಗ ಎಂಡೋಸ್ಕೋಪಿ ಮಾಡ್ತೀವಿ. ಸೊ ಎಂಡೋಸ್ಕೋಪಿ ಮಾಡಿದಾಗ ಯೂಶಲಿ ಕೇರ್ಫುಲಿ ನೋಡಿದಾಗ, ಡೈರೆಕ್ಟಾಗಿ ನಾರ್ಮಲ್ ಎಂಡೋಸ್ಕೋಪಿ ಮಾಡಿದರೆ ನಿಮಗೆ ಕಾಣಿಸೋದಿಲ್ಲ ಅದು. ಸೊ ಕೇರ್ಫುಲಿ ಅಬ್ಸರ್ವ್ ಮಾಡಿದಾಗ ಒಂದು ಹೊಟ್ಟೆ ಭಾಗ, ಬಾಡಿ ಭಾಗ ಅಂತ ಹೇಳ್ತೀವಿ, ಬಾಡಿ ಪಾರ್ಟ್ ಆಫ್ ಸ್ಟಮಕ್, ಅಲ್ಲಿ ಒಂದು ಸ್ವಲ್ಪ ಏನು ಗಡ್ಡೆ ಥರ ಇತ್ತು. ಗಡ್ಡೆ ಅಂದರೆ ಸ್ವಲ್ಪ ರೇಸ್ಡ್ ಎಡ್ಜ್ ಅಂತ ಹೇಳ್ತೀವಿ. ಅದು ಯೂಶಲಿ ಅದು ನಾವು ಬಯಾಪ್ಸಿ ತೊಗೊಂಡಾಗ ಗೊತ್ತಾಯಿತು ಅದು ಅರ್ಲಿ ಕ್ಯಾನ್ಸರ್ ಇದೆ ಅಂತ. ಸೊ ಈ ಥರ ಅರ್ಲಿ ಕ್ಯಾನ್ಸರ್ ಅಂದರೆ ಯೂಶಲಿ ಏನಪ್ಪ ಅರ್ಲಿ ಕ್ಯಾನ್ಸರ್ ಅಂದರೆ ಹೊಟ್ಟೆ ಭಾಗದಲ್ಲಿ 4 ಪದರಗಳಿರುತ್ತೆ. ಮ್ಯೂಕೋಸ, ಸಬ್ ಮ್ಯೂಕೋಸ, ಮತ್ತು ಮಸಲ್ ಲೇಯರು ಮತ್ತು ಸೀರೋಸ್. ಅಂದರೆ ಇದು ಟ್ಯೂಮರು ಮ್ಯೂಕೋದ ಒಳಗಡೆಯಿಂದ ಹೊರಗಡೆ ಹೆಂಗೆ ಜಾಸ್ತಿ ಹೋಗುತ್ತೋ ಆ ಥರ ಅಡ್ವಾನ್ಸ್ಡ್ ಕ್ಯಾನ್ಸರ್ ಥರ. ಸೊ ಇದು ಮೊದಲನೇ 2ನೇ ಲೇಯರ್ ಒಳಗಡೆನೇ ಇದ್ದಿದ್ದ ಕಾರಣ ಅದನ್ನು ನಾವು ಅರ್ಲಿ ಕ್ಯಾನ್ಸರ್ ಅಂತ ಕರಿತೀವಿ. ಸೊ ಯೂಶಲಿ ಮೊದಲು ಈ ಥರ ಇತ್ತು ಅಂತಂದರೆ ಯೂಶಲಿ ಫಸ್ಟ್ ಆಫ್ ಆಲ್ ಇದನ್ನು ಕಂಡುಹಿಡಿಯೋದು ಸ್ವಲ್ಪ ಡಿಫಿಕಲ್ಟು. ನಾರ್ಮಲ್ ಎಂಡೋಸ್ಕೋಪಿಯಲ್ಲಿ ಕಾಣಿಸೋದಿಲ್ಲ. ಅದಕ್ಕೆ ಎಂಡೋಸ್ಕೋಪಿಯಲ್ಲಿ ನಾವು ಅದನ್ನು ಒಂದು ಸಪರೇಟ್ ಲೈಟ್ ಯೂಸ್ ಮಾಡ್ತೀವಿ, NBI ಅಂತ ಯೂಸ್ ಮಾಡ್ತೀವಿ, ನ್ಯಾರೋ ಬ್ಯಾಂಡ್ ಇಮೇಜಿಂಗ್ ಅಂತ ಯೂಸ್ ಮಾಡ್ತೀವಿ. ಸೊ ಅದರಿಂದ ಅದನ್ನು ಗುರುತುಪಡಿಸಿ ಅದನ್ನು ಟೆಸ್ಟಿಂಗಿಗೆ ಕಳಿಸಿದಾಗ ರಿಪೋರ್ಟ್ ಬಂದಿದೆ. ಸೊ ಇವರಿಗೆ ಮೊದಲೆಲ್ಲ ಏನು ಮಾಡ್ತಿದ್ರು ಈ ಥರ ಬಂದಾಗ, ಅಥವಾ ಅದನ್ನು ವೆಯ್ಟ್ ಮಾಡೋಣ ಅಂತ ಹೇಳ್ತಿದ್ರು, ಅಥವಾ ಆಪ್ರೇಷನ್ ಸ್ಟಮಕ್ ಭಾಗ ಕತ್ತರಿಸಿ ಜೋಡಣೆ ಮಾಡಬೇಕು. ಬಟ್ ಇದು ಇತ್ತೀಚಿನ ದಿನಗಳಲ್ಲಿ ಎಂಡೋಸ್ಕೋಪಿಕಲಿ ನಾವು ಅದನ್ನು ರಿಸೆಕ್ಟ್ ಮಾಡಬಹುದು ಅಂತ ಇದು ಎಲ್ಲ ಕಡೆ ಇದೆ. ಸೊ ನಮ್ಮ ಹುಬ್ಳಿ ಧಾರವಾಡ ನಾರ್ತ್ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ನಾವು ಅದನ್ನು ಮಾಡಿದ್ದು. ಸಪ್ರೇಟ್ ಮಷಿನ್ ಯೂಸ್ ಮಾಡಿ ಅದನ್ನು ಆ ಸೂಕ್ಷ್ಮತೆಯಿಂದ ಆ 2 ಲೇಯರ್ ಒಳಗಡೆ ಹೋಗಿ ಅದನ್ನು ಕ್ಲಿಯರ್ ಮಾಡಿ ಅದನ್ನು ತೆಗೆದು ಟೆಸ್ಟಿಂಗಿಗೆ ಕೊಟ್ಟಾಗ, ಟೆಸ್ಟಿಂಗಲ್ಲಿ ಕ್ಯಾನ್ಸರ್ ಅದು ಅವರು ಮೈಕ್ರೋಬಯಾಲಜಿಸ್ಟ್ ನೋಡಿ ಸೊ ಏನು ಕ್ಯಾನ್ಸರ್ ಇತ್ತು ಅದು ಕ್ಲಿಯರ್ ಆಗಿದೆ ಅಂತ ಹೇಳಿದರು. ಸೊ ಅದಕ್ಕೆ ಇದು ಒಂದು ಅಂದರೆ ಮಿನಿಮಲ್ ಇನ್ವೇಸಿವ್ ಅಂತೀವಿ. ಮಿನಿಮಲ್ ಇನ್ವೇಸಿವ್ ಅಂದರೆ ನಾವು ಹೊರಗಡೆ ಏನೂ ಆಪರೇಷನ್ ಕಟ್ ಮಾಡಲಾರ್ದೆ ಒಳಗೆ ಎಂಡೋಸ್ಕೋಪಿಕಲಿನೇ ಮಾಡಬಹುದು. ಸೊ ಪೇಷಂಟಿಗೆ ಯಾವುದೇ ರೀತಿ